ನಮಸ್ಕಾರಗಳು ನನ್ನ ಎಲ್ಲ ಪ್ರೀತಿಯ ತೆರಿಗೆದಾರರಿಗೆ ಹಾಗೂ ಸ್ನೇಹಿತರಿಗೆ. ಅಂತೂ ಇಂತೂ ನೋಡ್ತಾ ನೋಡ್ತಾ ಮಾರ್ಚ್ ತಿಂಗಳಿಗೆ ಬಂದೇ ಬಿಟ್ವಿ. ಇದರಲ್ಲಿ ಮಾರ್ಚ್ ತಿಂಗಳಲ್ಲಿ 2 ಮುಖ್ಯವಾದ ಡೇಟ್ಗಳಿದೆ. ಒಂದು ಮಾರ್ಚ್ 15th, ಕೊನೆಯ ಕಂತಿನ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋಕ್ಕೆ ನಿಮಗೆ ಇರುವಂಥ ಡ್ಯೂ ಡೇಟ್. ಮಾರ್ಚ್ 15th ಒಳಗಡೆ ಏನಾದರೂ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ಬೋದು ಅನ್ನೋಂಥ ಎಸ್ಟಿಮೇಷನ್ ಮಾಡಿರ್ತೀರ. ಅದರಲ್ಲಿ ನಾವೇನು ಮಾಡ್ತೀವಿ, ವರ್ಷದಲ್ಲಿ 4 ಕ್ವಾರ್ಟರ್ ಇರುತ್ತೆ ಅಲ್ವಾ, 4 ಕ್ವಾರ್ಟರಲ್ಲಿ ನಾವು 4 ಕಂತುಗಳಾಗಿ ಕಟ್ಟಬೇಕು. ಸೊ ಮಾರ್ಚ್ 15th ಬಂದು ಕೊನೆಯ ಕಂತನ್ನು ಕಟ್ಟಕ್ಕೆ ಕೊನೆಯ ದಿನಾಂಕ. ಓಕೆನಾ? ಸೊ ಇನ್ ಕೇಸ್ ಏನಾದರೂ ಈ ಡ್ಯೂ ಡೇಟ್ನ ಮಿಸ್ ಮಾಡ್ಕೊಂಡ್ರೆ ನಿಮಗೆ ಸೆಕ್ಷನ್ 234B and C ಎರಡರಲ್ಲೂ ಇಂಟ್ರೆಸ್ಟನ್ನು ಲೆವಿ ಮಾಡ್ತಾರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವಂಥ ಟೈಮಲ್ಲಿ. ಇದೊಂದು ಇಂಪಾರ್ಟೆಂಟ್ ಡೇಟ್. ಅದಾದಮೇಲೆ ಮಾರ್ಚ್ 31st ಒಳಗಡೆ ಯಾರೆಲ್ಲ ಇನ್ ಕೇಸ್ ಏನಾದರೂ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ನ ಈ ಫಿನಾನ್ಷಿಯಲ್ ಇಯರ್ ಅಂದರೆ ಫಿನಾನ್ಷಿಯಲ್ ಇಯರ್ 24-25 ಅಂದರೆ ಫಾರ್ ದ ಪೀರಿಯಡ್ ಫ್ರಮ್ 1st April 2024 ಇಂದ 31st March 2025 ಈ 12 months ಪೀರಿಯಡ್ದು ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋಕ್ಕೆ ಇರುವಂಥ ಡ್ಯೂ ಡೇಟ್ 31st July 2025. ಸೊ ಹೆಂಗೂ ITR ಫೈಲ್ ಮಾಡೋಕ್ಕೆ ಡ್ಯೂ ಡೇಟ್ ಇದೆಯಲ್ಲ, ಏಪ್ರಿಲಲ್ಲೋ ಮೇಯಲ್ಲೋ ಮಾಡ್ಕೊಂಡ್ರೆ ಆಯಿತು ಅಂತ ರಿಲ್ಯಾಕ್ಸ್ ಆಗಬೇಡಿ. ಯಾಕಂದರೆ ನೀವು ಯಾವುದೇ ತರಹದ ಡಿಡಕ್ಷನ್ಸ್ ಕ್ಲೇಮ್ ಮಾಡ್ತೀರಾ ಚಾಪ್ಟರ್ 6A IT ರಿಟರ್ನ್ ಫೈಲ್ ಮಾಡಬೇಕಾದ್ರೆ ಅಂತ ಅಂದರೆ ನೀವು ಮಾರ್ಚ್ 31st ಒಳಗಡೆನೆ ಇನ್ವೆಸ್ಟ್ ಮಾಡಬೇಕಾಗತ್ತೆ. ನೀವು ಏಪ್ರಿಲಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ನೆಕ್ಸ್ಟ್ ಫಿನಾನ್ಷಿಯಲ್ ಇಯರ್ಗೆ ಹೋಗ್ಬಿಡುತ್ತೆ. ಹಾಗೆ ಈಗ ಈ 2025 ಬಡ್ಜೆಟಲ್ಲಿ ಇನ್ಕಮ್ ಲಿಮಿಟ್ನ 12 lakhಗೆ ಇನ್ಕ್ರೀಸ್ ಮಾಡಿಬಿಟ್ಟಿದ್ದಾರೆ. ನಾವು ಟ್ಯಾಕ್ಸ್ ಕಟ್ಟೋ ಹಾಗೆ ಇಲ್ಲ ಅಂತ ಯಾರ್ಯಾರು ಈಗಲೂ ಆ ಥರ ಅಂದ್ಕೊಂಡಿದ್ದೀರಾ, ರಿಯಲೈಸ್ ಆಗಿ ಈ 2025 ಬಡ್ಜೆಟಲ್ಲಿ ಕೊಟ್ಟಿರುವಂಥ ಲಿಮಿಟ್ ಬಂದು ನೆಕ್ಸ್ಟ್ ವರ್ಷ IT ರಿಟರ್ನ್ ಫೈಲ್ ಮಾಡೋಕ್ಕೆ ಅಪ್ಲೈ ಆಗುತ್ತೆ. ಈಗ ಅಪ್ಕಮಿಂಗ್ ರಿಟರ್ನಲ್ಲಿ ಫೈಲ್ ಮಾಡೋಕ್ಕಲ್ಲ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಲೈಕ್ ಈಗ ಯಾರ್ದೆಲ್ಲ ಇನ್ಕಮ್ 7 lakh ಎಬೋವ್ ಹೋಗ್ತಾ ಇದೆ ಅಥವಾ 5 lakh ಎಬೋವ್ ಹೋಗ್ತಾ ಇದೆ ಅಂತಂದರೆ ನೀವು ನ್ಯೂ ರೆಜಿಮಲ್ಲಿ ITR ಫೈಲ್ ಮಾಡಿದ್ರೆ ಒಳ್ಳೇದಾ ಅಥವಾ ಓಲ್ಡ್ ರೆಜಿಮಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ರೆ ಒಳ್ಳೇದಾ ಅನ್ನುವಂಥ ಎಸ್ಟಿಮೇಷನನ್ನು ಈಗಲೇ ಮಾಡಿ, ಇನ್ ಕೇಸ್ ಓಲ್ಡ್ ರೆಜಿಮಲ್ಲಿ ಫೈಲ್ ಮಾಡಿದ್ರೆ ಟ್ಯಾಕ್ಸ್ ಬೆನಿಫಿಟ್ ಸಿಗುವಂಥ ಸ್ಕೋಪ್ ಇದೆ ಅನ್ನೋದಾದರೆ ನೀವು ಈಗಲೇ ಟ್ಯಾಕ್ಸ್ ಸೇವಿಂಗ್ ಇನ್ವೆಸ್ಟ್ಮೆಂಟನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಇಲ್ಲ ಅಂತಂದರೆ IT ರಿಟರ್ನ್ ಫೈಲ್ ಮಾಡುವಂಥ ಟೈಮಲ್ಲಿ ಒಂದಷ್ಟು ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟುವಂಥ ಸಿಚುವೇಶನ್ಗಳಿರುತ್ತೆ. ಆಗ ಟ್ಯಾಕ್ಸ್ ಅವಾಯ್ಡ್ ಮಾಡೋಕ್ಕೆ ಬೇರೆ ಏನೂ ಸ್ಕೋಪ್ಗಳಿರಲ್ಲ. ಇರೋವಂಥದ್ದನ್ನೆಲ್ಲ ಯುಟಿಲೈಸ್ ಮಾಡಿಕೊಂಡು ಟ್ಯಾಕ್ಸ್ ಸೇವಿಂಗ್ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂತಂದರೆ ನೀವು, ಸೊ ಆಗ ಕಷ್ಟ ಆಗುತ್ತೆ. ITR ಫೈಲ್ ಮಾಡುವಂಥ ಟೈಮಲ್ಲಿ ಟ್ಯಾಕ್ಸ್ ಕಟ್ಟಲೇಬೇಕಾಗತ್ತೆ. ಸೊ ಈ ಒಂದು ಪಾಯಿಂಟನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಗೇನಾದರೂ ಟ್ಯಾಕ್ಸ್ ಹೇಗೆ ಕಟ್ಟಬೇಕು ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸನ್ನು ಅಥವಾ ಟ್ಯಾಕ್ಸ್ ಸೇವಿಂಗ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕು, ಎಲ್ಲೆಲ್ಲ ಇನ್ವೆಸ್ಟ್ ಮಾಡಬೇಕು ಅನ್ನೋಂಥ ಒಂದು ಕನ್ಫ್ಯೂಷನ್ಸ್ ಇದ್ದರೆ ನೀವು ನಾನು ಈ ಮುಂಚೆ ಮಾಡಿರುವಂಥ ಕೆಲವೊಂದಷ್ಟು ವಿಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಆ ವಿಡಿಯೋಗಳನ್ನು ನೋಡ್ಬೋದು. ಅಥವಾ ನಿಮಗೆ ಗೊತ್ತಿರುವಂತಹ ಚಾರ್ಟರ್ಡ್ ಅಕೌಂಟೆಂಟ್ ಹತ್ರದಲ್ಲಿ ಯಾರಿರ್ತಾರೆ ಅಥವಾ ನಿಮಗೆ ನಂಬಿಕೆ ಇರುವಂಥ CAಗಳನ್ನು ನೀವು ಅಪ್ರೋಚ್ ಮಾಡ್ಬೋದು. ಅವರು ನಿಮಗೆ ಒಳ್ಳೆ ಅಡ್ವೈಸನ್ನು ಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮ್ಮ ಕರ್ನಾಟಕ, ನಮ್ಮ ಕನ್ನಡ, ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು.